ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇನ್ನೊಂದು ಹೊಸ ಸತ್ಯಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಇವಾಗ ನಾನು ಹೇಳಿಕೊಟ್ಟಿರೋ ಕತೆ ನನ್ನ ಜೀವನದಲ್ಲಿ ನಡೆದಿದ್ದು, ನನ್ನ ಕಣ್ಣು ಮುಂದೆ ನಡೆದಿದ್ದು, ತುಂಬ ನನ್ನನ್ನು ಕಾಡುವಂಥದ್ದು, ತುಂಬ ನನಗೆ ಅದನ್ನು ಯಾವಾಗಲೂ ನೆನಪಿಸ್ಕೊಳ್ಳೋ ಅಂಥದ್ದು. ಏನಾಯಿತು, ನಾನು ಒಂದು ಕತೆ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ನಮ್ಮ ನಿರ್ಮಾಪಕರಾದ ಶ್ರೀ ಸೂರಪ್ಪ ಬಾಬು ಅವರು ಒಂದು ದಿವಸ ನನ್ನ ಆತ್ಮೀಯರವರು ಫೋನ್ ಮಾಡಿಬಿಟ್ಟು, ರಘು, ಚಿರಂಜೀವಿ ಸರ್ಜಾಗಿ ಯಾವುದಾದ್ರೂ ಕತೆ ಇದೆಯಾ ಅಂತ ಕೇಳಿದ್ರು. ನಾನು ಬಾಬಣ್ಣ ಅಂತಲೇ ಕರೆಯೋದು, ಇದೇ ಬಾಬಣ್ಣ ಅಂತಂದೆ. ನಮ್ಮ ಫ್ರೆಂಡ್ ಒಬ್ಬರು ಕುಮಾರ್ ಅಂತ ಇದ್ದಾರಮ್ಮ, ಅವ್ರಿಗೆ ಒಂಚೂರು ನೀನು ಕತೆ ಹೇಳಿಬಿಡು ಅಂತ ಹೇಳಿದ್ರು. ಆ ಕುಮಾರ್ ಅನ್ನೋರು ನನಗೆ ಪರಿಚಿತರೇ, ಅಂದರೆ ಕ್ಲೋಸ್ ಅಂತ ಇರಲಿಲ್ಲ. ಅವರು ನಮ್ಮ ಈಶ್ವರಿ ಸಂಸ್ಥೆಯಲ್ಲಿ, ಅದರಲ್ಲೂ ನಮ್ಮ ಬಾಲಾಜಿ ಸರ್ ಜೊತೆ, ಬಾಲಾಜಿ ಅವ್ರ ಜೊತೆಗೆ ಅವರು ಸ್ನೇಹಿತರಾಗಿ ಸಾಕಷ್ಟು ಕೆಲಸಗಳನ್ನ ನಿರ್ವಹಿಸಿದರು. ಆ ಸಮಯದಲ್ಲಿ ನೋಡಿದ್ದೆ, ಮುಖ ಪರಿಚಯ ಆಯಿತು, ಬಟ್ ಒಡನಾಟ ಕಡಿಮೆ ಇತ್ತು, ಬಟ್ ಪರಿಚಯ ಆಯಿತು ಒಬ್ರಿಗೊಬ್ರಿಗೆ. ಅವರು ಚಿರಂಜೀವಿ ಸರ್ಜಾ ಅವರಿಗೆ ಒಂದು ಡೇಟ್ ಅಡ್ವಾನ್ಸ್ ಕೊಟ್ಟಿದ್ದರು. ಅವರು 2-3 ಕತೆಗಳು ಹೇಳಿಸಿದ್ರು. ಆ ಕತೆಗಳು ಚಿರು ಅವ್ರಿಗೆ ಓಕೆ ಆಗಿರಲಿಲ್ಲ. ಸರಿ, ಚಿರುಗೆ ಫೋನ್ ಮಾಡಿಬಿಟ್ಟು ನಂದು ಕತೆ ಕುಮಾರ್ ಅವ್ರು ಕೇಳಿ ಓಕೆ ಆದಮೇಲೆ, ರಘುದೊಂದು ಕತೆ ಕೇಳಿದ್ದೀನಿ, ಓಕೆ ಆಗಿದೆ. ಕೇಳಿದ್ರೆ ಓಕೆ ಶ್ಯೂರ್, ನಾಳೆನೇ ಕರ್ಕೊಂಬಂದ್ಬಿಡಿ ಅಂತ ಚಿರು ಅವ್ರು ಹೇಳಿದ್ರು. ಸರಿ, ನಾನು ಪ್ರೊಡ್ಯೂಸರ್ ಕುಮಾರ್ ಅವರು ಚಿರು ಅವ್ರ ಮನೆಗೆ ಹೋದ್ವಿ. ಅಲ್ಲಿ KR ನಗರದಲ್ಲಿ ಧ್ರುವ ಸರ್ಜಾ ಅವ್ರ ಮನೆ ಏನಿದೆ ಅದರ ಪಕ್ಕದಲ್ಲೇ ಅವ್ರ ಮನೆ ಇತ್ತು. ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಫಸ್ಟ್ ಒಂದು ಸ್ವಲ್ಪ ಕಾಫಿ ಟೀ ಕುಡಿದು ನಂತರ ಕತೆ ಹೇಳಿದೆ. ನಾನು ಹೇಳಿದ ಕತೆ ಚಿರು ಅವ್ರಿಗೆ ಇಷ್ಟ ಆಗಲಿಲ್ಲ. ಇಲ್ಲ, ಇದೇನೋ ಬೇರೆ ಬೇಕು ಅನಿಸಿದೆ, ನನಗೆ ಯಾಕೋ ಈ ಕತೆ ಅಷ್ಟು ಕನ್ವಿನ್ಸ್ ಆಗಲಿಲ್ಲ ರಘು, ಸಾರಿ, ತಪ್ಪು ತಿಳ್ಕೊಬಿಡೆ. ಇರಲಿ ಸರ್, ಪರವಾಗಿಲ್ಲ, ಅದರಲ್ಲೇನಿದೆ, ತೊಂದರೆನೇ ಇಲ್ಲ. ನಾವು ಹೇಳಿದ್ದೆಲ್ಲ ಇಷ್ಟ ಆಗಬೇಕು ಅಂತ ಯಾರಿಗೂ ಏನೂ ಇದಿಲ್ವಲ್ಲ ಅನ್ಬೇಕಾದ್ರೆ ತರ್ರಿ, ಏನೋ ತರಿಸ್ತೀನಿ ಅಂತಂದರು. ಸ್ಯಾಂಡ್ವಿಚ್ಚು ಪಫ್ ಏನೋ ತರಿಸಿದ್ರು, ತಿಂದಾದ್ಮೇಲೆ, ಸರ್ ಇನ್ನೊಂದು ಕತೆ ಇದೆ, ನಿಮ್ಮ ಇಮೇಜ್ಗೆ ತದ್ವಿರುದ್ಧವಾಗಿರೋದು ಕತೆ. ಅದು ಒಂದು ಗಂಡ ಹೆಂಡತಿ ಲವ್ ಸ್ಟೋರಿ, ಮದುವೆ ಆದಮೇಲೆ ನಡೆಯುವಂಥ ಒಂದು ಲವ್ ಸ್ಟೋರಿ. ನೀವು ನಿಮ್ಮ ಶ್ರೀಮತಿ ಮೇಘನಾ ರಾಜ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಕೇಳ್ತೀರಾ? ಶೋರ್ ಕೇಳ್ತೀನಿ, ಹೇಳು. ಆ ಕತೆ ಕೇಳ್ಬಿಟ್ಟು ಚಿರು ಅವ್ರಿಗೆ ಅಷ್ಟು ಇಷ್ಟ ಆಯಿತು. ಸೂಪರ್ ಆಗಿದೆ ಕತೆ, ಇದನ್ನು ಮಾಡ್ಬೋಣ. ನಾವು ಜನವರಿ 13th ಕಾಣುತ್ತೆ, ಕರೆಕ್ಟ್, ಜನವರಿ 13 ನಾನು ಇದನ್ನು ಹೇಳಿದ್ದು. 2019 ಜನವರಿ 13 ನಾನು ಈ ಕತೆ ಹೇಳಿದೆ. ನೀನು ಯಾವಾಗ ಹೇಳ್ತೀಯ ಮೇಘ್ನಾ ಅವ್ರಿಗೆ? ನಾನು 14th ನೈಟು, ಇಲ್ಲ 15th ನೈಟ್, 15th ಅರ್ಲಿ ಮಾರ್ನಿಂಗು US ಹೊರಟಿದ್ದೀನಿ ಸರ್. US ಬಂದಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ತುಂಬ ಖುಷಿಯಾದರು, ತುಂಬ ಚೆನ್ನಾಗಿದ್ದಾರಿಗೂ ಈ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು. ಅಲ್ಲಿಂದ ಕುಮಾರ್ ಅವ್ರಿಗೂ, ಪ್ರೊಡ್ಯೂಸರ್, ಖುಷಿ ಆಯಿತು. ನಾವು ಮನೆಗೆ ಬಂದ್ವಿ. ಸಂಕ್ರಾಂತಿ ಹಬ್ಬ ನೆಕ್ಸ್ಟ್ ಡೇ ಬೆಳಗ್ಗೆ ಫೋನ್ ಮಾಡಿದ್ರು ಕುಮಾರ್ ಅವರು. ಹ್ಯಾಪಿ ಸಂಕ್ರಾಂತಿರಿಗೂ ಚಿರು ಅವ್ರು ಫೋನ್ ಮಾಡಿದರು. ಕತೆ ಬಗ್ಗೆ ಮತ್ತೆ ತುಂಬ ಮಾತಾಡಿದ್ರು. ಇವತ್ತೇನಾದರೂ ಡೈರೆಕ್ಟ್ರ್ ಫ್ರೀ ಇದ್ದರೆ ಮೇಘನಾ ಅವರು ಕತೆ ಹೇಳ್ಬೋದಾ ಅಂತ ಕೇಳಿದ್ರು. ಖಂಡಿತ ಹೇಳೋಣ, ನನಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದು, ತೊಂದರೆ ಇಲ್ಲ, ಮಧ್ಯಾಹ್ನ ಹಬ್ಬ ಪೂಜೆ ಊಟ ಮುಗಿಸ್ಕೊಂಡ್ಮೇಲೆ ಹೋಗೋಣ ಅಂತಂದೆ. ಸರಿ ಆಯಿತು, ಓಕೆ ಅಂತ ಹೇಳಿದ್ರು. ಅವರು ಊರ್ವಶಿ ಥಿಯೇಟ್ರ್ ಹತ್ರ ಎಲ್ಲೋ ಕಾಯ್ತಾಯಿದ್ರು ಕುಮಾರ್ ಅವರು. ನಾನು ನನ್ನ ಕಾರಲ್ಲಿ ಹೋದೆ. ಅಲ್ಲಿ ಕುಮಾರ್ ಅವ್ರನ್ನ ಪಿಕ್ ಮಾಡಿ ಮೇಘನಾ ರಾಜ್ ಅಂದರೆ ಸುಂದರ್ ರಾಜ್ ಅವ್ರ ಮನೆ, ನಮ್ಮ JP ನಗರ ಅಂಬರೀಷ್ ಅಣ್ಣ ಅವ್ರ ಮನೆ ಹತ್ರ ಡಬಲ್ ರೋಡಲ್ಲಿ ಇತ್ತಲ್ಲ, ಆ ಮನೆಗೆ ಹೋದ್ವಿ. ಪ್ರೀತಿಯಿಂದ ಬರಮಾಡಿಕೊಂಡ್ರು. ಪ್ರಮೀಳಮ್ಮ ಇದ್ದರು, ಸುಂದರಣ್ಣ ಇದ್ದರು, ಆ್ಯಂಡ್ ಮೇಘನಾ ರಾಜ್ ಅವರಿದ್ದರು. ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕತೆ ನಾನು ಹೇಳಿ ಮುಗಿಸ್ತಾ ಇರೋಗೇನೆ ಅಮ್ಮ ಮಗಳಿಬ್ಬರು, ಮೇಘನಾ ರಾಜ್ ಅವರು ಆ್ಯಂಡ್ ಪ್ರಮೀಳಾ ಜೋಶಿ ಅವರು ಒಳಗಡೆ ಹೊಟ್ಟೋಗ್ಬಿಟ್ರು. ನಾನು ಪ್ರೊಡ್ಯೂಸರು ಮುಖ ನೋಡ್ಕೊತಾ ಇದ್ದೀವಿ. ಇದೇನಿದು, ಇವ್ರು ಯಾಕೆ ಏನು ಇಷ್ಟ ಆಗಲಿಲ್ವಾ ಏನು ಅಂತ ನೋಡಿದ್ರೆ ಮುಖ ತೊಳ್ಕೊಂಡು ಬಂದರು. ಅಳಿಸ್ಬಿಟ್ರಿ ನೀವು ಕತೆ ಹೇಳಿ, ತುಂಬ ಚೆನ್ನಾಗಿದೆ, ನಾವು ಮಾಡೋಣ. ಅದೇ ಟೈಮ್ ಕರೆಕ್ಟಾಗಿ ಚಿರು ಅವ್ರು ಫೋನ್ ಮಾಡಿದ್ರು, ಕತೆ ಕೇಳಾಯ್ತಾ ಅಂತ. ಆಮೇಲೆ ಚಿರು ಅವರು ಬಂದು ಜಾಯ್ನ್ ಆದರು. ಆಮೇಲೆಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ. ಆವಾಗ ನನ್ನ ಆ ಚಿತ್ರದಲ್ಲಿ ನಾನು ಬರೆದ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಇಸ್ ಎ ಟ್ರ್ಯಾಜಿಡಿ ಕ್ಲೈಮ್ಯಾಕ್ಸ್. ಅಂದರೆ ಅದರಲ್ಲಿ ಒಬ್ಬರು ಅನಾಥರು ಲವ್ ಮಾಡಿ ಮದುವೆ ಆಗ್ತಾರೆ. ಮದುವೆ ಆಗಿ ಕೆಲವು ಕಾರಣಾಂತರಗಳಿಂದ ಅವರಿಬ್ಬರು ಅವ್ರ ಜೀವನದಲ್ಲಿ ಏನೇನೋ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. ಆ ಮಗು ಕೂಡ, ಹುಟ್ಟೋ ಮಗು ಕೂಡ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಅನಾಥ ಆಗುತ್ತೆ ಅನ್ನೋ ಥರದಲ್ಲಿ ಏನೋ ಒಂದು ಬರೆದಿದ್ದೆ ನನ್ನದು. ಅದು ಪ್ರಮೀಳಮ್ಮ ಅವ್ರು ಬಂದ್ಬಿಟ್ಟು, ಎಲ್ಲ ಚೆನ್ನಾಗಿದೆಯಪ್ಪ, ಈಗ ತಾನೇ ಇವ್ರಿಗೆ ಹೊಸದಾಗಿ ಮದುವೆ ಆಗಿದೆ, ಆ ಸಾಯೋದು ಬೇಡ ಅನಿಸುತ್ತೆ, ಅದನ್ನು ಒಂಚೂರು ಚೇಂಜ್ ಮಾಡ್ಬೋದಾ ಅಂತ ಪಾಪ ತುಂಬ ವಿನಯದಿಂದ ತುಂಬ ರಿಕ್ವೆಸ್ಟಲ್ಲಿ ಕೇಳಿದ್ರು. ಚಿರು ಅವರು ಪಾಪ ಆವಾಗ ಎಷ್ಟು ಇನ್ನೋಸೆಂಟ್ ಅಂತಂದರೆ, ಏನಂಟಿ ನೀವು ಹಂಗೆ ಹೇಳ್ತೀರಾ, ನಿಜ ಜೀವನದಲ್ಲಿ ಹಂಗೆ ಆಗೋಗ್ಬಿಡತ್ತಾ, ನನ್ನ ಮಗು ಹುಟ್ಟೋ ಟೈಮ್ ನಾನು ಹಂಗೆ ಆಗೋಗ್ಬಿಡ್ತೀನ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಡತ್ತಾ, ಅವೆಲ್ಲ ಏನಾಗಲ್ಲ, ಅವ್ರು ಡೈರೆಕ್ಟ್ರನ್ನ ಒಂದು ವಿಷನಲ್ಲಿ ಅಂದ್ಕೊಂಡಿರ್ತಾರೆ, ನಾವು ಅದೆಲ್ಲ ಚೇಂಜ್ ಮಾಡ್ಬಾರ್ದು, ಸುಮ್ಮನೆ ಆಂಟಿ ಅಂತೆ ಅಲ್ಲಿ ಪ್ರಮೀಳಮ್ಮನಿಗೆ ಹೇಳಿ ನನಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡವ್ರಿಗೂ ಏನೋ ದೊಡ್ಡವ್ರಿಗೊಂದು ಸೆಂಟಿಮೆಂಟ್ ಇರುತ್ತಲ್ಲ, ಫೀಲ್ ಮಾಡ್ತಾರೆ. ತೊಂದರೆ ಇಲ್ವಾ? ಇಲ್ಲ ಚಿರು ಸರ್, ನಾನು ಆ ಥರ ಸ್ಯಾಡಿಸ್ಟ್ ಎಲ್ಲ ಅಲ್ಲ, ಖಂಡಿತ ನಾನೇನೋ ಒಂದು ಫೀಲಲ್ಲಿ ಬರ್ಕೊಂಡಿದ್ದೀನಿ, ಜನ ಒಂದು ಎಮೋಷ್ನಲಿ ಕನೆಕ್ಟ್ ಆಗಲಿ ಅಂತ.
ಏನೂ ತೊಂದರೆ ಇಲ್ಲ. ಆ ಥರ ಆಯಿತು ಅಂತಂದರೆ 2 ಥರ ಕ್ಲೈಮ್ಯಾಕ್ಸು ತೆಗಿಯೋಣ, ಹ್ಯಾಪಿ ಎಂಡಿಂಗು ತೆಗಿಯೋಣ, ನಾನು ಅಂದ್ಕೊಂಡಿರೋಂಗೂ ತೆಗಿಯೋಣ. 4 ಜನ ನೋಡಿ ಯಾವುದು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ತಾರೋ ಅದನ್ನೇ ಹೇಳೋಣ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ ಅಂತೆಲ್ಲ ಹೇಳಿದ್ವಿ. ಎಲ್ಲ ಖುಷಿಪಟ್ವಿ. ಸರಿ US ಹೋಗಿ ಬಂದಮೇಲೆ ಮಿಕ್ಕಿದನ್ನೆಲ್ಲ ಮುಂದುವರ್ಸೋಣ ಅಂಥೇಳಿ ಆಮೇಲೆ ನಾನು ಹೋಗ್ಬಿಟ್ಟು ಬಂದೆ. ಕೆಲವು ಕಾರಣಾಂತರಗಳಿಂದ ನಮ್ಮ ಜೊತೆಗೆ ಇರ್ತಾರಲ್ಲ ಕೆಲವರು ಹಿತೈಷಿಗಳು, ಹಿತಶತ್ರುಗಳು ಅನ್ನೋರು, ಮಿಸ್ಸಿಂಗ್ ಬಾಯ್ ರಿಲೀಸ್ ಆಗಲಿ, ಅದೇನು ಮಾಡಿರ್ತಾನೋ ನೋಡೋಣ, ಇದು ಹಿಂದೆ ಫ್ಲಾಪ್ ಇದೆ ಪಿಕ್ಚರು, ಇವ್ರಿಗೇನಕ್ಕೆ ಡೇಟ್ ಕೊಡ್ತೀರಾ, ಹಾಗೆ ಹೇಗೆ ಅಂತ ನಾನು ಕೆಲವು ಈ ಥರ ತಂದಿಡೋ ಜನಗಳು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಮಿಸ್ಸಿಂಗ್ ಬಾಯ್ ರಿಲೀಸ್ ಆಗೋವರೆಗೂ ಮುಂದಕ್ಕೆ ಹೋಯಿತು. ಮಿಸ್ಸಿಂಗ್ ಬಾಯ್ ರಿಲೀಸ್ ಆಗಿ ಫ್ಲಾಪ್ ಆದಮೇಲೆ ಆ ಪಿಕ್ಚರ್ಗೆ ಜೀವ ಬರಲಿಲ್ಲ. ಆದರೆ ಆ ಘಟನೆ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕೆಂತಂದರೆ ಅವ್ರು ಹೇಳಿದ್ದು ನನಗೆ ಚಿರು ಅವರ ಆ ಒಂದು ಟ್ರ್ಯಾಜಿಡಿ ಆದಮೇಲೆ ನಾನು ತುಂಬ ಕಾಡ್ಬಿಡ್ತು. ನೀವು ನಂಬಲ್ಲ, ಆ ಒಂದು ಸ್ಕ್ರಿಪ್ಟನ್ನ ನಾನು ಮತ್ತೆ ರೀರೈಟ್ ಮಾಡೋಕ್ಕೂ ಹೋಗಿಲ್ಲ, ಹಾಗೆ ತೆಗೆದಿಟ್ಬಿಟ್ಟಿದ್ದೀನಿ. ಈ ಒಟ್ಟಾರೆ ಇದೆಲ್ಲ ನಡೆದಾಗ ನನಗೆ ನನ್ನ ವೈಯಕ್ತಿಕವಾಗಿ ಅನಿಸಿದ್ದು, ನಾನು ಕಂಡ ಕನಸು ನನಸಾಗಲಿಲ್ಲ. ಚಿರು ಅವರು ಆಸೆ ಪಟ್ಟಂಗೆ ಅವರಿಬ್ಬರು ಕಾಂಬಿನೇಷನಲ್ಲಿ, ಗಂಡ ಹೆಂಡತಿ ಕಾಂಬಿನೇಷನಲ್ಲಿ ಸಿನಿಮಾ ಆಗಲೇ ಇಲ್ಲ. ಇದಾಗಿತ್ತು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ. ಇದನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಈ ಕತೆ ಹೇಳ್ತಾ ಇದ್ದೀನಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತಿರಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ಕಥೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ನಿಮ್ಮ ರಘುರಾಮ್. ನಮಸ್ಕಾರ. ಲವ್ ಯು ಆಲ್.